ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ಕಾಯಿತು. ಹಾಗಾದ್ರೆ ಇಡಿ ಇನ್ವೆಸ್ಟಿಗೇಷನ್ ಕಥೆ ಏನು? ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಆದೇಶ ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಹೊರಬೀಳಲಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ, ಸಿಎಂ ಪತ್ನಿ ಭೈರತಿ ಸುರೇಶ್ ಇಡಿ ವಿಚಾರಣೆಯ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಪತ್ನಿ ಭೈರತಿ ಸುರೇಶ್ ಅರ್ಜಿಯ ಆದೇಶ. ಇಡಿ ಸಮನ್ಸ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇಬ್ರು. ಆದೇಶವನ್ನ ಕೆಲವೇ ಕ್ಷಣಗಳಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಪ್ರಕಟಿಸುತ್ತೆ. ವಿಚಾರಣೆಗೆ ಹಾಜರಾಗಲು ಇಡಿ ಸಮನ್ಸ್ ಅನ್ನ ಕೊಟ್ಟಿತ್ತು. ಇಡಿ ವಿಚಾರಣೆಯಾಗುತ್ತಾ, ಮೂಡಾ ಹಗರಣದಿಂದ ಮುಕ್ತಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಕೆಲವು ಕ್ಷಣದಲ್ಲಿ ಇಬ್ಬರ ಭವಿಷ್ಯ ನಿರ್ಧಾರವಾಗುತ್ತೆ. ಹಾಗಾಗಿಯೇ ಭೈರತಿ ಸುರೇಶ್ ಮತ್ತು ಸಿಎಂ ಪತ್ನಿ ಅವರಿಗೆ ಇವತ್ತು ಬಿಗ್ ಡೇ. ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ಇಡಿ ಇನ್ವೆಸ್ಟಿಗೇಷನ್ ಅನ್ನ ಎದುರಿಸಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಾ? ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ ಆಲಿಸಿರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಇಡಿ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶ ಹೊರಬೀಳುತ್ತೆ. ಈ ಆದೇಶ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ, ಅವರ ಪತ್ನಿಯ ಪಾಲಿಗೆ, ಭೈರತಿ ಸುರೇಶ್ ಅವರ ಪಾಲಿಗೆ ಬಿಗ್ ರಿಲೀಫ್ ಅನ್ನ ಕೊಡುತ್ತಾ ಅಥವಾ ಮತ್ತೊಂದು ಹೊಸ ಸಂಕಷ್ಟವನ್ನ ತಂದಿಡುತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಕಡೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ನಡೆಸ್ತಾ ಇತ್ತು. ಇನ್ವೆಸ್ಟಿಗೇಷನ್ ಅನ್ನ ನಡೆಸಿ ಈಗಾಗಲೇ ಕ್ಲೀನ್ ಚಿಟ್ ಕೊಡುವಂತಹ ಕೆಲಸವನ್ನ ಮಾಡಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಇದರ ನಡುವೆ ಇಡಿ ಅರ್ಥಾತ್ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿತ್ತು, ಸಮನ್ಸ್ ಅನ್ನ ಮಂಜೂರು ಮಾಡಿತ್ತು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರಿಗೆ. ಈ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿ, ವಿಚಾರಣೆಯನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನ ಮೆಟ್ಟಿಲನ್ನ ಏರಿದ್ರು. ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಆಲಿಸಿದಂತಹ ಹೈಕೋರ್ಟ್ನ ಏಕಸದಸ್ಯ ಪೀಠ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದೆ. ಆ ಆದೇಶ ಯಾವ ರೀತಿಯಾಗಿರುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ, ಭೈರತಿ ಸುರೇಶ್ ಅವರಿಗೆ ಇವತ್ತು ಶುಭ ಶುಕ್ರವಾರವಾಗುತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇವತ್ತು ಇಡಿ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶ ಹೊರಬೀಳುತ್ತೆ. ಈ ಮಹತ್ವದ ಆದೇಶ ಎಷ್ಟು ಗಂಟೆಗೆ ಹೊರಬೀಳುತ್ತೆ, ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕೋರ್ಟ್ನ ಆವರಣದಲ್ಲಿ ವಿಚಾರಕ್ಕೆ ಅಂತ ಹೇಳಿ? ಪ್ರೇಮ್ ಕುಮಾರ್, ಜಾರಿ ನಿರ್ದೇಶನಾಲಯ ಸಿಎಂ ರವರ ಪತ್ನಿ ಪಾರ್ವತಿ ಹಾಗೆ ಸಚಿವ ಭೈರತಿ ಸುರೇಶ್ ರವರಿಗೆ ಮೂಡಾ ಅಕ್ರಮ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಮನ್ಸ್ ಅನ್ನ ಜಾರಿಗೊಳಿಸಿದ್ರು. ಈ ಸಮನ್ಸ್ ಕಾನೂನು ಬದ್ಧವಾಗಿಲ್ಲ, ಇಸಿಐಆರ್ ದಾಖಲು ಮಾಡ್ಕೊಂಡಿರೋದೇ ಸರಿಯಲ್ಲ. ಇಲ್ಲಿ ಸಿಎಂ ರವರ ಪತ್ನಿ ಪಾರ್ವತಿ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಮನಿ ಲಾಂಡ್ರಿಂಗ್ ಹೇಗಾಗುತ್ತೆ, ಆದ್ರಿಂದ ಇವರು ಉಪಯೋಗವನ್ನೇ ಪಡ್ಕೊಂಡಿಲ್ಲ ಅನ್ನೋ ಮಟ್ಟಿಗೆ ಪಾರ್ವತಿಯವರ ಪರ ವಕೀಲರು ಹೈಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಮತ್ತೆ ಈ ಒಂದು ಸಮನ್ಸ್ ಏನಿದೆ, ಇಡಿ ಕೊಟ್ಟಿರುವಂತಹ ಸಮನ್ಸ್, ಇದಕ್ಕೆ ತಡೆ ನೀಡಬೇಕು, ಇದನ್ನ ರದ್ದುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕೊಂಡಿದ್ರು. ಆ ಅರ್ಜಿಯ ವಾದ ಮತ್ತೆ ಪ್ರತಿವಾದ ಇದೀಗ ಮುಗಿದು ಹೋಗಿದೆ. ಹೀಗಾಗಿ ಇವತ್ತು ಜಡ್ಜ್ಮೆಂಟ್ಗೆ ರಿಸರ್ವ್ ಆಗಿತ್ತು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಈ ಒಂದು ಆದೇಶ ಹೊರಬರುವಂತಹದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಅದ್ರ ಜೊತೆಗೆ ಭೈರತಿ ಸುರೇಶ್ ಇವರ ಆದೇಶವೂ ಕೂಡ, ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿ ಸಮನ್ಸ್ ನೀಡಿತ್ತು. ಇಬ್ಬರ ಆದೇಶವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬರಲಿದೆ. ಇಡಿ ಪರ ಹಾಜರಾಗಿದ್ದಂತಹ ಅಡಿಷನಲ್ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಒಂದಷ್ಟು ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಅಂದ್ರೆ ಪ್ರಕರಣದಲ್ಲಿ ಇವರು ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದಾರೆ, ಯಾವ ಇಂಟೆನ್ಷನ್ ಇಂದ ಕೊಟ್ಟಿದ್ದಾರೆ, ಮತ್ತೆ ಇವರು ಅಕ್ರಮವಾಗಿ ಸೈಟ್ ಗಳನ್ನ ಪಡ್ಕೊಂಡಿದ್ದಾರೆ. ಕೇವಲ ಇವರೊಬ್ಬರೇ ಅಲ್ಲ, 1995ರಿಂದ ಈಚೆಗೆ ಸಾಕಷ್ಟು ಜನ ಈ ರೀತಿಯಾಗಿ ಅಕ್ರಮವಾಗಿ ಪ್ರಭಾವಿಗಳು ಸೈಟ್ ಗಳನ್ನ ಪಡ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಮತ್ತೆ ಸಚಿವ ಭೈರತಿ ಸುರೇಶ್ ಅವರು ಸಂಬಂಧಿಕರ ಹೆಸರಿನಲ್ಲಿ ಒಂದಷ್ಟು ಸೈಟ್ಗಳು ರಿಜಿಸ್ಟರ್ ಆಗಿದ್ದಾವೆ. ಹೀಗಾಗಿ ಇದೆಲ್ಲದರ ತನಿಖೆ ಆಗ್ಬೇಕಲ್ವಾ, ಹೀಗಾಗಿ ಸಮನ್ಸ್ ಕೊಟ್ಟಿದ್ದೀವಿ ವಿಚಾರಣೆಗೆ ಹಾಜರಾಗಬೇಕು. ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.